ನಲ್ಲಿ ಸ್ವಾಗತ. ನಾವು ಇಂದು ಹುಬ್ಬಳ್ಳಿಯಲ್ಲಿ ಮಾನ್ಯ ತಹಶೀಲ್ದಾರ್ ಕಚೇರಿಯಲ್ಲಿ ಇಂದು ವೀರಶೈವ ಲಿಂಗ ಧರ್ಮ ಸಂಸ್ಥಾಪಕರ ಆದಂತಹ ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ಎಲ್ಲ ನಮ್ಮ ಸಂಜೀಗೌಡರು ಆಗಿರ್ಬೋದು, ಆಮೇಲೆ ನಮ್ಮ ಅಜಯ್ ಹಿರೇಮಠ ಆಗಿರ್ಬೋದು, ಇಂಥ ಅನೇಕ ಲಿಂಗಾಯತ ಸಮಾಜದ ಗಣ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬನ್ನಿ ಅವರ ಬಗ್ಗೆ ನಮ್ಮ ಅಭಿಪ್ರಾಯ ಕೇಳೋಣ. ಇಂದು ಜಂಗಮ ವೇದಿಕೆಯಿಂದ ವೀರಶೈವ ಲಿಂಗಾಯತ ಧರ್ಮ ಸಂಸ್ಥಾಪಕರು ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿಯನ್ನು ಹುಬ್ಬಳ್ಳಿ ದುರ್ಗದ ಬೈಲಿನಲ್ಲಿ ಅಜಯ್ ಹಿರೇಮಠ ಅವರ ನೇತೃತ್ವದಲ್ಲಿ ಆಚರಿಸಿ, ಇವಾಗ ಹುಬ್ಬಳ್ಳಿ ತಹಶೀಲ್ದಾರ್ ಆಫೀಸ್ನಲ್ಲಿ ಎಲ್ಲ ಜಂಗಮ ಹಿರಿಯರು ಹಾಗೂ ಹನ್ನೆರಡು ಗುರುಗಳ ಸಾನ್ನಿಧ್ಯದಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಿದೆವು. ಇವಾಗ ಅಜಯ್ ಹಿರೇಮಠರು ಮಾತಾಡುತ್ತಾರೆ. ಸಿದ್ಧಲಿಂಗೇಶ್ವರ ಮಹಾಂತೊಡೆಯರ್. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ಇವತ್ತು ರೇಣುಕಾಚಾರ್ಯ ಜಯಂತಿಯ ಯುಗಮಾನೋತ್ಸವ ಕಾರ್ಯಕ್ರಮ ಎಲ್ಲ ನಮ್ಮ ಸಮಾಜ ಬಾಂಧವರು ಹಾಗೂ ನಮ್ಮ ಆತ್ಮೀಯ ಗೆಳೆಯರು ಎಲ್ಲರೂ ಸೇರಿಕೊಂಡು ದುರ್ಗದ ಬೈಲ್ ಸರ್ಕಲ್ಲಿನಲ್ಲಿ ಇವತ್ತು ಪೂಜಾ ಕಾರ್ಯ ಮುಗಿಸಿ ಇಲ್ಲಿ ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರದ ವತಿಯಿಂದ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದರು. ಆದ ಕಾರಣ ಅಲ್ಲೇ ದುರ್ಗಬೈಲ್ ಸರ್ಕಲಲ್ಲಿ ಮುಗಿಸಿ ಇಲ್ಲಿ ಬಂದಿದ್ವಿ. ಇಲ್ಲಿ ಅಚ್ಚುಕಟ್ಟಾಗಿ ಸರ್ಕಾರದ ಆದೇಶದ ಮೇರೆಗೆ ಅಚ್ಚುಕಟ್ಟಾಗಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಅದೇ ರೀತಿ ರೇಣುಕಾಚಾರ್ಯ ಜಯಂತಿಯ ಉತ್ಸವವಾಗಿ ಎರಡು ಮಾತಂದರೆ, ರೇಣುಕಾಚಾರ್ಯರು ಎಲ್ಲ ಜಾತಿ ಪರವಾಗಿ ಎಲ್ಲ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತೇಳಿ ಎಲ್ಲ ಜಾತಿ ಪರವಾಗಿನೂ ಒಂದು ಸಂದೇಶನ ಕೊಟ್ಟಿದ್ದಾರೆ. ಅವ್ರದ್ದು ಅದೇ ರೀತಿಯಾಗಿ ನಾವು ರೇಣುಕಾಚಾರ್ಯ ಜಯಂತಿಯನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಿಸ್ಕೊತ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಇಲ್ಲಿ ಬಂದು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸಿದ್ವಿ. ನಮಸ್ಕಾರ. ಮಾನವ ಧರ್ಮಕ್ಕೆ ಜಯವಾಗಲಿ. ವಿಶ್ವದಲ್ಲಿ ಮಾನವ ಧರ್ಮಕ್ಕೆ ಜಯವಾಗಲಿ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಜೈ ಮಂಗಳಂ. ಜೈ ನಮ ಪಾರ್ವತಿ ಪತಿ ಶಿವರಾರ ಮಹಾದೇವ್. ಜಯಂತಿ ಶುಭಾಶಯಗಳು. ನಮಸ್ಕಾರ. ನಾವು ಎಲ್ಲ ನಮ್ಮ ಗುರು ಹಿರಿಯರ ಪರವಾಗಿ ನಾವು ಎಲ್ಲರಿಗೂ ವಂದನೆಗಳನ್ನು ಹೇಳ್ತೀನಿ. ಇಲ್ಲಿ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ತಹಶೀಲ್ದಾರ್ ಆಫೀಸ್ ಒಳಗೆ ಹಾಗೂ ದುರ್ಗದ ಬೈಲ್ ಒಳಗೆ. ಅದೇ ಥರನ ಇಲ್ಲೂ ಆಚರಣೆ ಮಾಡಿ ಎಲ್ಲರಿಗೂ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳು ತಿಳಿಸ್ತೀನಿ. ನಮಸ್ಕಾರ. ಸಂಜುಗೌಡರು ಪಾಟೀಲ್ ಅಂತೇಳಿ. ಎಲ್ಲ ನಾಗರಿಕರಿಗೂ ಶ್ರೀ ರೇಣುಕಾಚಾರ್ಯರ ಜಯಂತ್ಯೋತ್ಸವದ ಶುಭಾಶಯಗಳು. ತಾವೆಲ್ಲರೂ ಆನಂದವಾಗಿದೆ ಅಂತೇಳಿ ನಾನು ಆಶಿಸ್ತೇವೆ. ನಾನು ಪ್ರಕಾಶ್ ಶಿರಟ್ಮಠ್, ಸೋಷಿಯಲ್ ವರ್ಕರ್, ಹುಬ್ಳಿ. ವೀರ ಲಿಂಗಾಯತ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಕೂಡ ಶುಭಾಶಯ ಜಯಂತಿ ಕೂಡ. ನಾವು ಇಲ್ಲಿ ಸರ್ಕಾರ ವತಿಯಿಂದ ತಹಶೀಲ್ದಾರ್ ಆಫೀಸ್ನಲ್ಲಿ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಮತ್ತು ಏನಂತಂದ್ರೆ ಎಲ್ಲ ಹಿಂದೂ ಜನಕ್ಕೆ ಸುಖವಾಗಲಿ ಅನ್ನೋ ಒಂದು ಭಾವನೆ ಇತ್ತು. ಒಂದು ಅಗಸ್ತ್ಯ ಮಹರ್ಷಿ ರೇಣುಕಾಚಾರ್ಯರಿಗೆ ಪಾದಕ್ಕೆ ದೀರ್ಘದಂಡ ಸೂತ್ರವನ್ನ ಹೇಳ್ತಾನೆ. ಅಲ್ಲಿ ನಾ ಮುಗಿಸ್ತೇನೆ. ಕೊನೆಯ ಒಂದು ಸೂತ್ರವನ್ನು ಹೇಳ್ತಾನೆ. ಏನಂದ್ರೆ, ರೇಣುಕ ಭಗವತ್ಪಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡ ಲಾಸ್ಟ್ ಮತ್ತೆ ಅಪ್ಪಾರು ಇಲ್ಲಿನ ದಯಮಾಡ್ಸಬೇಕಾದ್ರೆ ಎಲ್ಲ ಸಮಿತಿ ಬಾಂಧವರು ನಮಸ್ಕಾರ ಮಾಡ್ತೀರಿ ಇಲ್ಲ, ಹಂಗ ಬೋಧನೆ ಮಾಡಬೇಕಾದ್ರೆ ಕೊನೆಗೊಂದು ಮಾತು ಹೇಳ್ದ. ಆ ಮಾತು ಕೇಳ್ಕೊಂಬಿಟ್ರೆ ಕಣ್ಣ ನೀರು ಬರ್ತಾವ. ಅಗಸ್ತ್ಯ ಮಹರ್ಷಿ ಹೇಳಿ ಏನು, ಸಂಸಾರ ಸರ್ಪದ್ರಷ್ಟಾನಾಂ ಮೂರ್ಛಿತಾನಾಂ ಶರೀರನಾಂ ಕಟಾಕ್ಷಸ್ತವ ಕಲ್ಯಾಣಾಂ ಸಮುಜ್ಜೀವನ ಬೇಷಜಂ. ಕಟಾಕ್ಷ ಅಂದ್ರೆ ಪಾದ. ನಾವು ಹಿರಿಯರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ, ಅಜ್ಜಾರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ಸ್ವಾದ್ರ ಮಾವ, ಸ್ವಾದ್ರತ್ತಿ, ಕಾಕ ಮಾವ ಬಂದಾಗ ನಾವು ಪಾದಕ್ಕೆ ನಮಸ್ಕಾರ ಮಾಡ್ತೀವಿಲ್ಲ. ನಿಮ್ಮ ಮನೆಗೆ ಯಾರ ಮಾವರ ಪಾವರ್ ಬಂದ ಪಾದಕ್ಕೆ ನಮಸ್ಕಾರ ಮಾಡ್ತೀರ ಏನ? ಚರ್ಮ ಎಲ್ಲ ಒಂದಂತ ಗಪ್ಪರ ಕಪಾಳ ಕೊಡ್ತೀವಿ ನಮಸ್ಕಾರ ಮಾಡ್ತೀವಿ. ಮಾವು ತಡಿ ಒಂದು ಪಟ್ಟು ನೋಡಿ ನಮಸ್ಕಾರ ಮಾಡಲ್ಲ, ಪಾದಕ್ಕೆ ನಮಸ್ಕಾರ ಮಾಡ್ತೀವಿ. ನಮಸ್ಕಾರ ಮಾಡೋಕೊಂದು ಪದ್ಧತಿ ಐತ್ರಿ. ಈ 10 ಬಳ್ಳನ್ನ ಏನ್ ಮಾಡ್ಬೇಕು, ನಿಲ್ಲಿಸಿ ಅತ್ತಿ ಮಾವನ್ ನಿಲ್ಲಿಸಿ, ಹೆಣ್ಮಕ್ಳು ಕೇಳ್ರಿ, 10 ಬಳ್ಳನ್ನ ಪಾದ ಬುಡಕಿತ್ತು ಇಟ್ಟು ಎಟ್ಟು ಹೋಗೋದು ಕೊಡ್ಬೇಕು ನೋಡಿ. ಹಂಗಲ್ಲ, ಅವ್ರ ಹಣಿಗೆ ಅವ್ರ ಪಾದಕ್ಕೆ ನಮ್ಮ ಹಣಿ ಹಚ್ಬೇಕು. ಗುರುಗಳ ಪಾದಕ್ಕೆ ನಾವು ಯಾಕೆ ಹಣಿ ಹಚ್ಚುತ್ತೇವಿ, ಹಚ್ಚಬೇಕು ಅನ್ನೋದನ್ನ ಎಲ್ಲಿ ಬರೆದಿಲ್ಲ, ಸಿದ್ಧಾಂತ ಶಿಖಾಮಣಿಗಳು ಬರೆದ. ಅದುವೇ ಈ ಸೂತ್ರ.
ಅಪ್ಪ ಅವ್ರ ಪಾದಕ್ಕೆ ನಾವು ಯಾಕೆ ಹಣಿ ಹಚ್ತೇವೆ ಅಂದ್ರೆ ಅವರ ಲಿಂಗ ಪೂಜೆಯ ತಪಶಕ್ತಿ, ಅವರ ಲಿಂಗಾಲೋಲ ಶಕ್ತಿ ಅವರ ಪಾದದಲ್ಲಿ ಬೆಂಕಿಯ ಕೆನ್ನಾಲಿಗೆ ಆಗಿರ್ತದೆ. ನಾವು ಮುಟ್ಟಾಡ್ರಿ ಏನದೇವಲ್ಲ ಅದನ್ನ ನೋಡಿ ಇದನ್ನ ನೋಡಿ ಆಸೆಗೆ ಬಿದ್ದು ನಮ್ಮಲ್ಲಿ ಆಸೆ ಎಂಬ ವಿಷ ನಡೋ ಮಸ್ತಕ್ಕೆ ಏರಿ ವಿಷ ಏರ್ಬಿಟ್ಟಿರ್ತದೆ. ಈ ಹಣಿ ಅವರ ಪಾದಕ್ಕೆ ಬರೆದಾಗ ಅವರ ಪಾದದ ಆಶೀರ್ವಾದದ ಬೆಂಕಿಯ ಶಕ್ತಿಯಿಂದ ಅದು ಸುಟ್ಟು ಭಸ್ಮವಾಗಿ ನಾವು ಪವಿತ್ರ ಆಗ್ತೇವೆ ಅಂತ ತಿಳ್ಕೊಂಡ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಂತ ಹೇಳಿದ್ದು ಅದು ರೇಣುಕ ಗೀತ ಸಾರಾವಳಿ. ಅದುವೇ ಸಂಸಾರ ಸರ್ಪದೃಷ್ಟಾನಾಂ. ಸರ್ಪ ಅಂದ್ರೆ ಹಾವು, ದ್ರಷ್ಟ ಅಂದ್ರೆ ಕಡಿ, ವಿಷ ಏರಿದಾಗ ನಾವು ಮಬ್ಬಕ್ತೀವಿ, ಪರಮಾತ್ಮನ ಸ್ವರೂಪನಾದ ಅವರ ಪಾದಕ್ಕೆ ಬಿದ್ದಾಗ ನಾವು ಪವಿತ್ರ ಆಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿವರೆಗೆ ನನ್ನನ್ನು ಕರೆಸಿ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಚೆನ್ನೈನವರು ಚೌತಿ ಮಠರು, ನನ್ನನ್ನು ಇಲ್ಲಿ ಕಳಿಸಿಕೊಟ್ಟಿರ್ತಕ್ಕಂಥ ನಮ್ಮ ಜೀವಿ ಕಲಾ ಬಳಗದ ಗದಗಿನವರು ಹಿರೇಮಠ ಅವರು ರಂಭಾಪುರಿ ಪೀಠದ ಅಜ್ಜ ಜಗದ್ಗುರುಗಳಿಗೆ 98ರ ಪರಿಚಯ ಆದ್ರು. ನಾನು 97 ಇಸ್ವಿಯ ಜಗದ್ಗುರುಗಳಿಗೆ ಪರಿಚಯ ಆದೆ. ನನ್ನ ಲೆಕ್ಚರ್ ಮಾಡಿದ್ರು ಅಪ್ಪಾರು, ಅವ್ರ ಮ್ಯಾನೇಜರ್ ಮಾಡಿದ್ರು. ಇಬ್ಬರು ಕೂಡ ಸೇವೆ ಮಾಡ್ತಾರೆ, ಹೊಂಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ನಾ ಏನೇನು ಮಾತಾಡಿದ್ನೋ ಗೊತ್ತಿಲ್ಲ, ರೋಷಾವೇಶ ಮಾತಾಡಿ